ದಿನೇಶ್ ಅವರು ದಸರಾ ಕೇಕ್ ಶೋ, ದಸರಾ ವಸ್ತು ಪ್ರದರ್ಶನ ಅದರಲ್ಲಿ ಮೈಸೂರು ಒಡೆಯರಾದಂಥ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರದ್ದು ಥೀಮ್ ಇಟ್ಕೊಂಡು ಒಂದು ದಸರಾ ಕೇಕ್ ಶೋ ಮಾಡೋದ ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಈ ಬಾರಿ ಇದು ಫ್ಲವರ್ ಶೋ, ಆಹಾರ ಮೇಳ ಎಲ್ಲ ಇರುತ್ತೆ. ಅದಕ್ಕೆ ಅಡಿಷ್ನಲ್ ಆಗಿ ಇದೊಂದು ಹೊಸ ಎಲಿಮೆಂಟ್ ಆ್ಯಡ್ ಮಾಡಿದ್ದೀವಿ, ದಸರಾ ಕೇಕ್ ಶೋ ಅಂದ್ಬಿಟ್ಟು. ಇದರಲ್ಲಿ ನಾಲ್ವಡಿ ಕೃಷ್ಣರಾಜ್ ಅವರ ಪುತ್ಥಳಿಕೆ ಕೇಕ್ನಲ್ಲಿ ಮಾಡಿದಂಥದ್ದು, ಮತ್ತು ಮೈಸೂರು ಅರಮನೆ, ಹಾಗೆಯೇ ಅವರು ಮೈಸೂರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಮೈಸೂರಿಗೆ ಮಾಡಿರೋಂಥ ಕಾಂಟ್ರಿಬ್ಯೂಷನ್ನ ಥೀಮ್ ಇಟ್ಕೊಂಡು ಒಂದು ಕೇಕ್ ಶೋ ಆಯೋಜಿಸ್ತಾ ಇದ್ದೀವಿ. ದಿನೇಶ್ ಅವರು ಇನ್ನೂ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ. ಟಿಕೆಟೆಡ್ ಇವೆಂಟು ಸರ್ ಇದು, ಯಾಕಂದರೆ ಇದು ಪರ್ಸ್ನಲ್ಲಾಗಿ ನಾವು ಮಾಡ್ತಾ ಇರೋ ಇವೆಂಟು. ಹೌದು, ಟಿಕೆಟೆಡ್ ಇವೆಂಟ್ ಇದು. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 10 ಗಂಟೆವರೆಗೂ ಇರುತ್ತೆ ಸರ್. ಕ್ರಿಯೇಷನ್ಸ್ ಅಂತ ನಾವು ಈ ಮೊದಲು 2014ಗೆ ಈ ಮೊದಲು ನಾವು ಲಾಲ್ಬಾಗ್ ಫ್ಲವರ್ ಶೋ ಎಲ್ಲ ಮಾಡ್ತಾ ಇದ್ವಿ. ಮೈಸೂರದ ಲಾಲ್ಬಾಗ್ ಫ್ಲವರ್ ಶೋ ಎಲ್ಲ ನಾವೇ ಆರ್ಗನೈಸ್ ಮಾಡ್ತಾ ಇದ್ವಿ. 2014ಗೆ ನಮ್ಮನ್ನು ಮೈಸೂರಿಗೆ ಕರೆಸ್ಕೋತಾರೆ, ಮೈಸೂರು ದಸರಾ ಫ್ಲವರ್ ಶೋ ಮಾಡಬೇಕು ಅಂತ. ಆ ಟೈಮಲ್ಲಿ ಕರ್ಜನ್ ಪಾರ್ಕನ್ನು ತೋರಿಸ್ತಾರೆ. ಕರ್ಜನ್ ಪಾರ್ಕ್ ತೋರಿಸಿದಾಗ ನಾವೇನು ಮಾಡ್ತೀವಿ, ಕರ್ಜನ್ ಪಾರ್ಕ್ ತುಂಬ ಚಿಕ್ಕ ಪಾರ್ಕ್ ಆಗುತ್ತೆ, ನಮಗೆ ಕುಪ್ಪಣ ಪಾರ್ಕ್ನಲ್ಲಿ ಮಾಡ್ಬೋದು ಅಂಥೇಳಿ ಫಸ್ಟ್ ಟೈಮ್ ನಾವೇ ಶುರು ಮಾಡ್ತೀವಿ. ಕುಪ್ಪಣ ಪಾರ್ಕ್ನ ತೋರಿಸಿ ಅಲ್ಲಿ ಶೋ ಮಾಡೋಣ ಅಂತ ಹೇಳಿ ಅಲ್ಲಿ ಇಲಾಖೆಯವ್ರಿಗೆ ಧೈರ್ಯ ತುಂಬಿ ಅದನ್ನು ದೊಡ್ಡ ಸಕ್ಸಸ್ ಮಾಡಿಕೊಡ್ತೀವಿ. ಅದಾದ ನಂತರ ಆಹಾರ ಮೇಳ ಇದಕ್ಕೆಲ್ಲ ನಾವು ಸ್ಪಾನ್ಸರ್ಸ್ ತಂದು ಕೊಡೋದೆಲ್ಲ ಮಾಡ್ತಾ ಬಂದ್ವಿ. ನಾವು ನಮ್ಮ ಕಂಪ್ನಿ ಜರ್ನಿ ಶುರುವಾಗಿದ್ದೇ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಇನ್ಸ್ಪೈರಿಂದನೇ ನಾವು ಶುರುವಾಗಿದ್ದು. ನಾಲ್ವಡಿ ಕೃಷ್ಣರಾಜ ಅವರು ಅಂದರೆ ನಮಗೆ ಒಂಥರ ದೇವ್ರ ಥರನೇ ನನಗೆ ಫೀಲ್ ಅವ್ರ ಮೇಲೆ. ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಸರ್. ಅದು AC ಇರುತ್ತೆ ಸರ್, ಫುಲ್ AC ಮಾಡ್ತಾ ಇದ್ದೀವಿ. ಕೆಲವು ಕೇಕ್ ಶೋನಲ್ಲಿ ಈ ಥರ್ಮಾಕೋಲೆಲ್ಲ ಬಳಸಿ ಮಾಡಿಬಿಡ್ತಾರೆ, ನಾವು ಆ ಥರ ಮಾಡ್ತಾ ಇಲ್ಲ, ಎಲ್ಲ ಕೇಕಲ್ಲೇ ಮಾಡ್ತಾ ಇದ್ದೀವಿ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಏನೇನು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅದು ಎಲ್ಲ ಕೇಕಲ್ಲೇ ಬರ್ತಾ ಇದೆ. ಪ್ಯಾಲೇಸು ಕೇಕಲ್ಲೇ ಮಾಡ್ತಾ ಇದ್ದೀವಿ. ಅದಾದಮೇಲೆ KRS ಡ್ಯಾಮ್ ಕೇಕಲ್ಲೇ ಬರ್ತಾ ಇದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪುತ್ಥಳಿ ಒಂದು ಲೈಫ್ ಸೈಜ್ ಪುತ್ಥಳಿ, ಅದು 5.5 ಅಡಿ ಇರುತ್ತೆ. ಅದನ್ನು ಪ್ಯೂರ್ ಕೇಕಲ್ಲೇ ಮಾಡ್ತಾ ಇದ್ದೀವಿ, ಅಂದರೆ ಚಾಕ್ಲೇಟಲ್ಲಿ ಮಾಡ್ತಾ ಇದ್ದೀವಿ. ತುಂಬ ಕೇಕ್ಸ್ ಇದೆ ಸರ್. ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಂಗೀತಕ್ಕೆ ಜಾಸ್ತಿ ಒತ್ತು ಕೊಡ್ತಾ ಇದ್ರು ಅವರು, ಮತ್ತು ಅವ್ರು ನುಡಿಸ್ತಿದ್ದ ಕೆಲವು ಇನ್ಸ್ಟ್ರೂಮೆಂಟ್ಗಳನ್ನೆಲ್ಲ ಕೇಕಲ್ಲೇ ಮಾಡಿಸ್ತಾ ಇದ್ದೀವಿ ಸರ್. ಖರೀದಿಗೆ ತಿನ್ನೋದಕ್ಕೆ ಅಂತೇಳಿ ಕೇಕ್ ಸ್ಟಾಲ್ಸ್ ಇಡ್ತಾ ಇದ್ದೀವಿ, ನೋಡೋದಕ್ಕೆ ಪ್ರದರ್ಶನ ನೋಡೋದಕ್ಕೆ ಮಾಡ್ಕೊಳ್ತಾ ಇದ್ದೀವಿ ಸರ್. ಹಾಂ ಸರ್, ಸ್ಟಾಲ್ಸ್ ಇರುತ್ತೆ ಸರ್. ಕೃಷ್ಣರಾಜ ಒಡೆಯರ್ ಜರ್ನಿನ ತಗೊಂಡು ಹೋಗ್ತಾ ಇದ್ದೀವಿ. ಇನ್ ಫ್ಯೂಚರ್ ನಮ್ಮ ಕನಸಿರೋದು ನಾಲ್ವಡಿ ಕೃಷ್ಣರಾಜ ಒಡೆಯರದೊಂದು ಕನಸು ಯಾವಾಗಲೂ ದೊಡ್ಡದೇ ಇರುತ್ತೆ. ನಮ್ಮ ಕನಸು ತುಂಬಾ ದೊಡ್ಡದಿದೆ. ಹೆಂಗೆ ನಮ್ಮ ಏರ್ಪೋರ್ಟಲ್ಲಿ ಕೆಂಪೇಗೌಡರ ಪುತ್ಥಳಿ ಇದೆ, ಬಸವಣ್ಣನವ್ರ ಪುತ್ಥಳಿ ಇದೆ, ಆ ಥರ ನಾಲ್ವಡಿ ಕೃಷ್ಣರಾಜ ಒಡೆಯರವ್ರದ್ದು ಒಂದು 300-400 ಅಡಿದು ಪುತ್ಥಳಿ ಮೈಸೂರಿಗೆ ತರಬೇಕು ಅಂತ. ಯಾಕೆಂದರೆ ಅವ್ರ ಕಾಂಟ್ರಿಬ್ಯೂಷನ್ನ ನಾವು ತುಂಬ ನೆನೆಯೋದಿದೆ. ಅವರೊಂಥರ ದೇವರಿದ್ದಾಗೇನೆ. ನಾವು ಇವಾಗ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸಮಾಧಿ ಏನಿದೆ ಅದು